ಓಕೆ, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಆಪರೇಷನ್ ಇಂಜಿನಿಯರಿಗೆ ಒಂದು ಹೇಳ್ತಾ ಇರ್ತಕ್ಕಂತಹ ಒಂದು 1 ಮಾರ್ಕ್ ಕ್ವಶನ್ನ ಒಂದು ನೆಕ್ಸ್ಟ್ ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು 20 ಕ್ವಶನ್ವರೆಗೆ ಒಂದು ಕವರ್ ಮಾಡಿದ್ದೆ. ಸೊ ಈ ಒಂದು ಕ್ವಶನಲ್ಲಿ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು 30 ಕ್ವಶನ್ಸನ್ನು ನಾನು ಏನಪ್ಪ ಅಂತಂದರೆ ಒಂದು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ. ಸೊ ಏನಂತಂದರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಸ್ವಲ್ಪ ನಿಮ್ಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಿಮಗೆ ಆನ್ಸರ್ ಕೊಡ್ತಾ ಹೋಗ್ತಾ ಇರ್ತೀನಿ ನಾನು. ಸೊ ಅಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನಾನು ಏನಪ್ಪ ಅಂತಂದರೆ ನಿಮಗೆ ಒಂದು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಒಂದು ವಿಡಿಯೋದಲ್ಲಿ. ಸೊ ನೋಡೋಣ. ಸೊ 21ನೇ ಕ್ವಶನ್ನು ನಾನು ಆಲ್ರೆಡಿ 20 ಕ್ವಶನ್ವರೆಗೂ ಏನಪ್ಪ ಅಂತಂದರೆ ಒಂದು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇವತ್ತು 21st ಅಂದರೆ 21ನೇ ಕ್ವಶನಲ್ಲಿ ಏನಂತ ನೋಡೋಣ. ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ರೀಜನ್ಸ್ ಆಫ್ ಅ ಬಾಯ್ಲರ್ ವುಡ್ ಯು ಫೈಂಡ್ ದ ಹೈಯೆಸ್ಟ್ ಟೆಂಪ್ರೇಚರ್ ಆಫ್ ದ ಫ್ಲೂ ಗ್ಯಾಸ್? ಏನು ಕೇಳಿದಾರೆ ಅಂತಂದರೆ ಒಂದು ಬಾಯ್ಲರಲ್ಲಿ ಯಾವ ಒಂದು ರೀಜನಲ್ಲಿ ಒಂದು ಹೈಯೆಸ್ಟ್ ಫ್ಲೂ ಗ್ಯಾಸ್ ಟೆಂಪ್ರೇಚರನ್ನು ನಾವು ಕಾಣ್ತೀವಿ ಅಂತ. ಸೊ ದ ಆನ್ಸರ್ ಈಸ್ ಸೂಪರ್ ಹೀಟರ್ ಝೋನ್. ಸೂಪರ್ ಹೀಟರ್ ಝೋನಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಹೈಯೆಸ್ಟ್ ಫ್ಲೂ ಗ್ಯಾಸ್ ಟೆಂಪ್ರೇಚರನ್ನು ನಾವು ಅಲ್ಲಿ ಕಾಣ್ತೀವಿ. ಸೊ 22nd ರೇಷಿಯೋ ಆಫ್ ಮಾಸ್ ರೇಟ್ ಆಫ್ ದ ವಾಟರ್ ಫೀಡಿಂಗ್ ಟು ದ ಸ್ಟೀಮ್ ಜನರೇಟಿಂಗ್ ಟ್ಯೂಬ್ಸ್ ಟು ದ ಮಾಸ್ ಫ್ಲೋ ರೇಟ್ ಆಫ್ ದ ಸ್ಟೀಮ್ ಜನರೇಟೆಡ್ ಸ್ಟೀಮ್ ಈಸ್ ಡಿಫೈನ್ಡ್ ಆ್ಯಸ್. ಅಂದರೆ ಇದೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಆ ಡೆಫಿನೇಷನ್ ಯಾವುದ್ರದ್ದು ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಏನಂತಂದರೆ ಇದು ಬಂದುಬಿಟ್ಟು ಆನ್ಸರ್ ಬಂದುಬಿಟ್ಟು ಸರ್ಕ್ಯುಲೇಷನ್ ರೇಷಿಯೋ. ದಿ ಸರ್ಕ್ಯುಲೇಷನ್ ರೇಷಿಯೋ ಇನ್ ಬಾಯ್ಲರ್ ಈಸ್ ಡಿಫೈನ್ಡ್ ಆಸ್ ಏನಪ್ಪ ಅಂತಂದರೆ ದ ವಾಟರ್ ಏನಪ್ಪ ಅಂತಂದರೆ ಸಪ್ಲೈಯಿಂಗ್ ಟು ದ ಇವ್ಯಾಪರೇಟರ್ ಕಾಯಿಲ್ಸ್ ಟು ದ ಸ್ಟೀಮ್ ಜನರೇಟಿಂಗ್ ಫ್ರಮ್ ದ ಬಾಯ್ಲರ್ ಅಂತ ಅರ್ಥ. ಅಂದರೆ ಒಂದು ಎಷ್ಟು ಸ್ಟೀಮ್ ನಮಗೆ ಔಟ್ಲೆಟ್ ಆಗುತ್ತೆ ಮತ್ತು ಅದಕ್ಕೆ ನಾವು ಎಷ್ಟು ವಾಟರ್ನ ಕೊಡ್ತಾ ಇದ್ದೀವಿ ಅನ್ನೋ ಒಂದು ರೇಷಿಯೋ ಏನಿರುತ್ತಲ್ಲ, ಇದು ಬಂದುಬಿಟ್ಟು ಏನಂದರೆ ಒಂದು ಸರ್ಕ್ಯುಲೇಷನ್ ರೇಷಿಯೋ ಅಂತ ಕರಿತೀವಿ ಇದನ್ನು. ಸೊ ನೆಕ್ಸ್ಟ್ ಏನಂತಂದರೆ 23ನೇ ಒಂದು ಕ್ವಶನ್ 23rd. ವಾಟ್ ಶುಡ್ ಬಿ ದ ಸಿಲಿಕಾ ಪರ್ಸೆಂಟೇಜ್ ಇನ್ ದ ಸೂಪರ್ ಹೀಟೆಡ್ ಸ್ಟೀಮ್ ಫಾರ್ ಎಫಿಷಿಯಂಟ್ ಆಪರೇಷನ್ ಆಫ್ ದ ಸ್ಟೀಮ್ ಟರ್ಬೈನ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ಒಂದು ಅರ್ಥ ಮಾಡ್ಬೇಕು ಏನಂತಂದರೆ ನಮಗೆ ಒಂದು ಸ್ಟೀಮ್ ಟರ್ಬೈನ್ ಎಫಿಷಿಯೆಂಟಾಗಿ ನಡಿಬೇಕು ಅಂತಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸೂಪರ್ ಹೀಟೆಡ್ ಸ್ಟೀಮಲ್ಲಿ ಸಿಲಿಕಾ ಪರ್ಸೆಂಟೇಜ್ ಎಷ್ಟು ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಬಂದುಬಿಟ್ಟು ಏನಂತಂದರೆ ದ ರೈಟ್ ಆನ್ಸರ್ ಈಸ್ ಏನಪ್ಪ ಅಂತಂದರೆ 0.02 ppm ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಸೊ ಇದನ್ನು ನೀವೇನಪ್ಪ ಅಂತಂದರೆ ಇದೊಂದು ನೀವು ನೆನಪಾದ್ರೆ ಇಟ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಈ ಒಂದು ವಿಡಿಯೋ ನೋಡ್ತಾ ಏನಪ್ಪ ಅಂದರೆ ನಿಮಗೆ ಒಂದು ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ 24th ಕ್ವಶನ್. ದ ಹೈ ಪ್ರೆಷರ್ ಬಾಯ್ಲರ್ಸ್ ಆರ್ ಆಲ್ವೇಸ್ ಏನಂತಂದರೆ ನೋಡ್ತಾ ಇದ್ದೀರಿ ನಾವಿಲ್ಲಿ ಶುಗರ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಬಾಯ್ಲರ್ಗಳನ್ನು ನೋಡಿದ್ದೀವಿ. ಸೊ ಏನಪ್ಪ ಅಂದರೆ 87 kg ವರ್ಕಿಂಗ್ ಪ್ರೆಷರ್ ಇರೋದು, ಆಮೇಲೆ 105 ವರ್ಕಿಂಗ್ ಏನಪ್ಪ ಅಂದರೆ ಒಂದು ವರ್ಕಿಂಗ್ ಪ್ರೆಷರ್ ಇರೋದು. ಸೊ ಇದೆಲ್ಲ ನೋಡಿದ್ರೆ ಏನಪ್ಪ ಅಂದರೆ ಒಂದು ಟಾಪ್ ಸಪೋರ್ಟೆಡ್ ಬಾಯ್ಲರ್ನಲ್ಲಿ ನಾವು ನೋಡ್ತೀವಿ. ಸೊ ಆದ ಕಾರಣಕ್ಕೆ ಏನಪ್ಪ ಅಂತಂದರೆ ಹೈ ಪ್ರೆಷರ್ ಬಾಯ್ಲರ್ಸ್ ಆರ್ ಆಲ್ವೇಸ್ ಏನಪ್ಪ ಅಂತಂದರೆ ಟಾಪ್ ಸಪೋರ್ಟೆಡ್ ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಒನ್ ಏನಂತಂದರೆ 25th ಕ್ವಶನ್ನು. ಸಿಲಿಕಾ ಕ್ಯಾರಿವರ್ ಇನ್ ಸ್ಟೀಮ್. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನಲ್ಲಿ ಸಿಲಿಕಾ ಕ್ಯಾರಿವರ್ ಇನ್ ಸ್ಟೀಮ್ ಈ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇರಲಿ. ಸೊ ಸಿಲಿಕಾ ಕ್ಯಾರಿವರ್ ಇನ್ ಸ್ಟೀಮ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಯಾಕಂತಂದರೆ ಸಿಲಿಕಾ ಡಿಗ್ರೀಸಸ್ ವೆನ್ ದ pH ಆಫ್ ದ ಬಾಯ್ಲರ್ ವಾಟರ್ ಈಸ್ ಇನ್ಕ್ರೀಸ್ಡ್. ಏನಪ್ಪ ಅಂತಂದರೆ ಯಾವಾಗ ನಮಗೆ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ದ pH ರೈಸ್ ಆಗುತ್ತೆ ಅಥವಾ ಏನಪ್ಪ ಅಂತಂದರೆ ಪ್ರೆಷರ್ ಆಫ್ ದ ಬಾಯ್ಲರ್ ಈಸ್ ಡಿಗ್ರೀಸ್ಡ್. ಯಾವಾಗ ನಮಗೆ ಪ್ರೆಷರ್ ಕಡಿಮೆ ಇರುತ್ತೆ ಅಥವಾ ಕಡಿಮೆ ಆಗ್ತಾ ಇರುತ್ತೆ ಅಥವಾ pH ಏನಪ್ಪ ಅಂತಂದರೆ ಬಾಯ್ಲರ್ ವಾಟರ್ ರೈಸ್ ಆಗ್ತಾ ಇರುತ್ತೆ. ಸೊ ಆ ಒಂದು ಕೇಸಲ್ಲಿ ಏನಪ್ಪ ಅಂತಂದರೆ ನಮ್ಮದು ಸಿಲಿಕಾ ಕ್ಯಾರಿವರ್ ಇನ್ ಸ್ಟೀಮ್ ಅಂದರೆ ಒಂದು ಡಿಗ್ರೀಸ್ ಮೋಡಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಓಕೆ. ಸೊ ದಿಸ್ ಇಸ್ ಏನಪ್ಪ ಅಂತಂದರೆ ಒಂದು 25th ಒಂದು ಕ್ವಶನ್ಗೆ ಏನಪ್ಪ ಅಂದರೆ ನಿಮಗೆ ಒಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಏನಂದರೆ 26th ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಪ್ರಾಪರ್ಟಿ ಆಫ್ ದ ಬಾಯ್ಲರ್ ಕ್ವಾಲಿಟಿ ಪ್ಲೇಟ್ಸ್. ಸೊ ಇದನ್ನು ಈ ಒಂದು 4 ಆಪ್ಷನ್ ನಾವಿಲ್ಲಿ ನೋಡಿದಾಗ ಏನಪ್ಪ ಅಂತಂದರೆ ನಮಗೆ ಒಂದು ಇಲ್ಲಿ ಥಿನ್ ಅಂತಕ್ಕಂಥ ಒಂದು ವರ್ಡ್ ಏನಪ್ಪ ಅಂತಂದರೆ ಈ ಬಾಯ್ಲರಲ್ಲಿ ಸೂಟೇಬಲ್ ಆಗೋದೇ ಇಲ್ಲ. ಸೊ ಆದ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ನೀವು ಇದನ್ನು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಥಿನ್ ಅಂತಕ್ಕಂಥ ಒಂದು ಸಿ ಆಪ್ಷನ್ ಇದ್ದಲ್ಲಿ ಇದು ಕರೆಕ್ಟ್ ಆನ್ಸರ್. ಯಾಕಂದರೆ ನಮ್ಮ ಬಾಯ್ಲರ್ ಏನಪ್ಪ ಅಂತಂದರೆ ಹೈ ಪ್ರೆಷರ್ ಮತ್ತು ಹೈ ಟೆಂಪ್ರೇಚರ್ ಇರೋದ್ರಿಂದ ಅಲ್ಲಿ ಒಂದು ಕಡಿಮೆ ಥಿಕ್ನೆಸ್ ಇರುವಂತಹ ಯಾವುದೇ ಒಂದು ಪಾರ್ಟಲ್ಲಿ ನಮಗೆ ಕಂಡು ಬರೋದಿಲ್ಲ. ಸೊ ಆದ ಕಾರಣಕ್ಕೆ ಏನಪ್ಪ ಅಂತಂದರೆ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಸೊ 27th ಕ್ವಶನ್ ಏನಂತಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಟ್ಯೂಬ್ ಮಟೀರಿಯಲ್ ಫಾರ್ ಏನಪ್ಪ ಅಂತಂದರೆ ಸೂಪರ್ ಹೀಟರ್ ಎಕ್ಸ್ಪೋಸ್ಡ್ ಟು ಅ ಮ್ಯಾಕ್ಸಿಮಮ್ ಫ್ಲೂ ಗ್ಯಾಸ್ ಟೆಂಪರೇಚರ್ ಆಫ್ 1025 ಡಿಗ್ರಿ ಸೆಲ್ಸಿಯಸ್ ಅಂತ. ಓಕೆ. ಸೊ ಈ ಒಂದು ಕ್ವಶನ್ ಏನಪ್ಪ ಅಂತಂದರೆ ಸೂಪರ್ ಹೀಟರ್ ಬಾಯ್ಲರ್ ನಾವು ಮ್ಯಾಕ್ಸಿಮಮ್ ಎಲ್ಲ ಬಾಯ್ಲರ್ ನೋಡಿರೋ ಪ್ರಕಾರ ಏನಪ್ಪ ಅಂತಂದರೆ ನಮಗೆ SA213T11 ಅಂತಕ್ಕಂತಹ ಒಂದು ಏನಪ್ಪ ಅಂತಂದರೆ ಮಟೀರಿಯಲಲ್ಲಿ ಸೂಟೇಬಲ್ ಆಗುತ್ತೆ. ಯಾಕಂದರೆ ಇದು ಬಂದುಬಿಟ್ಟು ಅಲಾಯ್ ಸ್ಟೀಲಲ್ಲಿ ಮಾಡಿರ್ತಾರೆ. ಸೊ ಏನಪ್ಪ ಅಂತಂದರೆ ಕಾರ್ಬನ್ ಸ್ಟೀಲಲ್ಲಿ ಬಾಕಿ ಉಳಿದಿರ್ತಕ್ಕಂತಹ ಒಂದು ಇದೇನು ಮಟೀರಿಯಲ್ ಇದೆಯಲ್ಲ ಒಂದು
ಡಿ ಮತ್ತು ಬಿ ಇದೆಲ್ಲ ಏನಪ್ಪ ಅಂತಂದರೆ ಒಂದು ಲೋ ಕಾರ್ಬನ್ ಸ್ಟೀಲ್ ಮತ್ತು ಕಾರ್ಬನ್ ಸ್ಟೀಲ್ ಒಳಗೊಂಡಿರ್ತಕ್ಕಂತಹ ಒಂದು ಮಟೀರಿಯಲ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಏನಂತಂದರೆ ಆಪ್ಷನ್ ಸಿ ಏನಂದರೆ ಒಂದು ನಮಗೆ ಸೂಪರ್ ಹೀಟರಲ್ಲಿ ಏನಪ್ಪ ಅಂತಂದರೆ ಹೈಯರ್ ಟೆಂಪ್ರೇಚರ್ ಜೋನು ಮತ್ತು ಹೈ ಪ್ರೆಷರ್ ಜೋನ್ ಆಗಿರೋದ್ರಿಂದ ಏನಪ್ಪ ಅಂತಂದರೆ Fe213T11 ಅಂತಕ್ಕಂತಹ ಒಂದು ಮಟೀರಿಯಲ್ ನಾವಿಲ್ಲಿ ಒಂದು ಟ್ಯೂಬ್ ಮಟೀರಿಯಲ್ ಆಗಿ ಬಳಸ್ಕೊಂಡಿರ್ತೀವಿ. ಓಕೆ, ಸೊ ದ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ 28th ಕ್ವೆಶ್ಚನ್ ಏನಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಟು ಡ್ರೈನ್ ಕಂಡೆನ್ಸೇಟ್ ಫ್ರಾಮ್ ಮೇನ್ ಸ್ಟೀಮ್ ಲೈನ್ ದ ಫಾಲೋವಿಂಗ್ ಟೈಪ್ ಆಫ್ ಟ್ರ್ಯಾಪ್ ಈಸ್ ಯೂಸ್ಡ್. ಅಂದರೆ ಸುಟೇಬಲ್ ಟ್ರ್ಯಾಪ್ ಯಾವುದನ್ನು ಹಾಕ್ತೀವಿ ನಾವು ಒಂದು ಮೇನ್ ಸ್ಟೀಮ್ ಲೈನಲ್ಲಿ ನಮಗೆ ಕಂಡೆನ್ಸೇಟ್ ರಿಮೂವ್ ಆಗಬೇಕು ಅಂತಂದರೆ ಯಾವ ಒಂದು ಏನಪ್ಪ ಅಂತಂದರೆ ಒಂದು ಟ್ರ್ಯಾಪನ್ನು ನಾವಿಲ್ಲಿ ಬಳಸ್ತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ದ ಸುಟೇಬಲ್ ಏನಪ್ಪ ಅಂತಂದರೆ ಒಂದು ಸ್ಟೀಮ್ ಟ್ರ್ಯಾಪ್ ಬಂದುಬಿಟ್ಟು ಥರ್ಮೋಡೈನಾಮಿಕ್ ಸ್ಟೀಮ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವೇನಪ್ಪ ಅಂತಂದರೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನೋಡಿದರೆ ಮತ್ತೆ ಇದು ರಿಪೀಟ್ ಆಗಿದೆ ಇಲ್ಲಿ ಕ್ವೆಶನ್ನು. ಬಟ್ ಏನಂದರೆ ಕ್ವೆಶನ್ ಕೇಳೋ ರೀತಿ ಸ್ವಲ್ಪ ಏನಪ್ಪ ಅಂತಂದರೆ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಏನಂದರೆ ಒಂದು ಕಂಡೆನ್ಸೇಟ್ ತೆಗೆಯುವಂಥ ಒಂದು ಮೇನ್ ಸ್ಟೀಮ್ ಲೈನಲ್ಲಿ ಕೊಡ್ತಕ್ಕಂಥ ಟ್ರ್ಯಾಪ್ ಇರುತ್ತೆ TD ಟ್ರ್ಯಾಪ್ ಅಂತ ಕರಿತೀವಿ, ದಟ್ ಈಸ್ ಥರ್ಮೋಡೈನಾಮಿಕ್ ಸ್ಟೀಮ್ ಟ್ರ್ಯಾಪ್ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ 29th ಕ್ವೆಶನ್ ಏನಪ್ಪ ಅಂತಂದರೆ ದ ಸರ್ಕ್ಯುಲೇಷನ್ ರೇಷಿಯೋ ಫಾರ್ ಒನ್ಸ್ ಥ್ರೂ ಬಾಯ್ಲರ್. ಸರ್ಕ್ಯುಲೇಷನ್ ರೇಷಿಯೋ ಫಾರ್ ಒನ್ಸ್ ಥ್ರೂ ಸ್ಟೀಮ್ ಬಾಯ್ಲರ್ ಈಸ್ ಆಲ್ವೇಸ್ ಯೂನಿಟಿ. ಅದು ಒಂದು ಯೂನಿಟಿ ಅಂದ್ರೆ ಏನು, 1 ಅಂತ ಅರ್ಥ. ಸೊ ಅದರ ವ್ಯಾಲ್ಯೂ ಏನು ಬರುತ್ತೆ, 1 ಅಂತ ಇರುತ್ತೆ. ಸೊ ನೀವು ಎಷ್ಟು ವಾಟರ್ನ ಕಳಿಸ್ತೀರ ಅಷ್ಟು ನಮಗೆ ಸ್ಟೀಮ್ ಆಗಿ ಹೊರಗೆ ಬರ್ತಾ ಇರುತ್ತೆ. ಸೊ ದ ಸ್ಟೀಮ್ ಡ್ರಮ್ ಇರೋದಿಲ್ಲ ಅಲ್ಲಿ. ಸೊ ಏನಪ್ಪ ಅಂತಂದರೆ ಸರ್ಕ್ಯುಲೇಷನ್ ರೇಷಿಯೋ ಫಾರ್ ಒನ್ಸ್ ಥ್ರೂ ಬಾಯ್ಲರ್ ಏನಪ್ಪ ಅಂತಂದರೆ ಸೊ ಆಲ್ವೇಸ್ ಯೂನಿಟಿ ಅಂತ ಅರ್ಥ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಏನಂತಂದರೆ 30th ಕ್ವೆಶನ್. ದ AFBC ಬಾಯ್ಲರ್ ಹ್ಯಾವ್ ಹೈಯರ್ ಫ್ಲೂಯಿಡೈಸಿಂಗ್ ವೆಲಾಸಿಟೀಸ್ ಇನ್ ಕಂಪೇರ್ಡ್ ವಿತ್ ದ PFBC ಬಾಯ್ಲರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನಂದರೆ ನಮಗೆ ಒಂದು ಅಟ್ಮಾಸ್ಫಿರಿಕ್ ಫ್ಲೂಯಿಡೈಸ್ಡ್ ಬೆಡ್ ಕಂಪಷನ್ ಬಾಯ್ಲರ್ ಏನಪ್ಪ ಅಂತಂದರೆ ಫ್ಲೂಯಿಡೈಸಿಂಗ್ ವೆಲಾಸಿಟೀಸ್ ಆ್ಯಸ್ ಕಂಪೇರ್ಡ್ ಟು ಒಂದು ಏನಂದರೆ ಪ್ರೆಷರೈಸ್ಡ್ ಫ್ಲೂಯಿಡೈಸ್ಡ್ ಬೆಡ್ ಕಂಬಷನ್ ಬಾಯ್ಲರ್ಗಿಂತ ಏನಪ್ಪ ಅಂತಂದರೆ ಹೈಯರ್ ಸೈಡ್ ಇರುತ್ತೆ. ಬಟ್ ಫಾರ್ ಅದರ್ ಕಂಡೀಷನ್ಸ್ ಬೀಯಿಂಗ್ ಕಾನ್ಸ್ಟೆಂಟ್ ದ ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್ ಆಫ್ AFBC ಬಾಯ್ಲರ್ ಏನಪ್ಪ ಅಂತಂದರೆ ಕಡಿಮೆ ಇರುತ್ತೆ, ದಟ್ ಈಸ್ ಲೋವರ್ ಆ್ಯಸ್ ಕಂಪೇರ್ಡ್ ಟು ಏನಪ್ಪ ಅಂತಂದರೆ PFBC ಬಾಯ್ಲರ್ ನೋಡಿದಾಗ ಏನಪ್ಪ ಅಂದರೆ ನಮಗೆ ಇದು ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್ ಯಾವಾಗಲೂ ಏನಪ್ಪ ಅಂತಂದರೆ AFBCದು ಲೋವರಲ್ಲಿರುತ್ತೆ. ಓಕೆ, ದ 31st ಕ್ವೆಶನ್ ಏನಪ್ಪ ಅಂತಂದರೆ ದ ಸಲ್ಫರ್ ರಿಟೆನ್ಷನ್ ಆಫ್ FBC ಬಾಯ್ಲರ್ಸ್ ಈಸ್ ಡಿಪೆಂಡೆಂಟ್ ಆನ್. ದ ಸಲ್ಫರ್ ರಿಟೆನ್ಷನ್ ಟೈಮ್ ಇನ್ FBC ಬಾಯ್ಲರ್ ಅಂದರೆ ಸಲ್ಫರ್ ಎಷ್ಟರ ಮಟ್ಟಿಗೆ ಒಂದು ಉಳ್ಕೊಳ್ಳುತ್ತೆ ಅಂದರೆ ಏನೊಂದು ಏನಪ್ಪ ಅಂತಂದರೆ ಡಿಪೆಂಡೆಂಟ್ ಯಾವುದೇ ಒಂದು ಪ್ಯಾರಾಮೀಟರ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುತ್ತೆ ಅಂತಂದರೆ ಸಲ್ಫರ್ ರಿಟೆನ್ಷನ್ನು ಒಂದು ಟೆಂಪ್ರೇಚರ್ ಆಫ್ ದ ಬೆಡ್ಡು, ಇನ್ನೊಂದು ಪೊರಾಸಿಟಿ ಆಫ್ ದ ಅಬ್ಸಾರ್ಪ್ಷನ್ ಮಟೀರಿಯಲ್ ಎಂಪ್ಲಾಯ್ಡು ಮತ್ತು ಪ್ರೆಷರ್ ಆಫ್ ದ ಬೆಡ್ಡು. ಸೊ ಆಲ್ ಆಫ್ ದ 3 ಅಬೌವ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಒಂದು ಸಲ್ಫರ್ ರಿಟೆನ್ಷನ್ಗೆ ಏನಪ್ಪ ಅಂತಂದರೆ ಒಂದು FBC ಬಾಯ್ಲರಲ್ಲಿ ಇವೆಲ್ಲವುಗಳು ಏನಪ್ಪ ಅಂತಂದರೆ ಕಾರಣ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 32ನೇ ಕ್ವೆಶನ್ ಏನು ಕೇಳಿದಾರೆ ಅಂತಂದರೆ ಟು ಎನ್ಶ್ಯೂರ್ ದ್ಯಾಟ್ ದ ಟ್ಯೂಬ್ಸ್ ಡು ನಾಟ್ ಬಕಲ್ ಆರ್ ಡಿಸ್ಟಾರ್ಟ್ ಲ್ಯಾಟರಲಿ ದ ಲೂಸ್ ಟ್ಯೂಬ್ ವಾಟರ್ ವಾಲ್ಸ್ ಆಫ್ ಅ ಬಾಯ್ಲರ್ ಶುಡ್ ನೆಸೆಸರಿಲಿ ಬಿ ಸಪೋರ್ಟೆಡ್ ಫ್ರಾಮ್ ಏನಪ್ಪ ಅಂತಂದರೆ ಟಾಪ್. ಅಂದರೆ ಟಾಪ್ ಸಪೋರ್ಟೆಡ್ ಬಾಯ್ಲರ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಈ ಟ್ಯೂಬ್ಸ್ ಏನು ಬರುತ್ತಲ್ಲ ಒಂದು ಹೈ ಟೆಂಪ್ರೇಚರ್ ಜೋನಲ್ಲಿ ಇರ್ತಕ್ಕಂಥ ಒಂದು ಟ್ಯೂಬ್ ಆಗಲಿ ಮತ್ತು ವಾಟರ್ ವಾಲ್ ಪೆನಲ್ ಆಗಲಿ ಏನಪ್ಪ ಅಂತಂದರೆ ಬಕಲ್ ಆಗೋದಾಗಲಿ ಡಿಸ್ಟಾರ್ಟ್ ಆಗೋದಾಗಲಿ ಒಂದು ಕಡಿಮೆ ನಾವು ನೋಡ್ತಾ ಇರೋದಂದರೆ ಒಂದು ಆಗೋದೇ ಇಲ್ಲ ಅಂತಕ್ಕಂಥ ಒಂದು ಇದರಲ್ಲಿ ಇರುತ್ತೆ. ಸೊ ಅದಕ್ಕೆ ಟಾಪ್ ಸಪೋರ್ಟೆಡ್ ಬಾಯ್ಲರ್ಲಿ ಏನಪ್ಪ ಅಂತಂದರೆ ದಟ್ ಈಸ್ ನೆಸೆಸರಿ ಅಂತ ಹೇಳ್ಬೋದು ನಾವು. ಓಕೆ, ರೈಟ್. ಸೊ ನೆಕ್ಸ್ಟ್ ಏನು ಬಂದಂತಂದರೆ 33 ಅಂದರೆ 33ನೇ ಕ್ವೆಶನ್ ಏನಿದೆ ಅಂತಂದರೆ ಇಟ್ ವಾಸ್ ಫೌಂಡ್ ದ್ಯಾಟ್ ದ ಪ್ಯಾಕಿಂಗ್ ಆಫ್ ಅ ಸ್ಟೀಮ್ ಲೈನ್ ಆಪರೇಟಿಂಗ್ ಎಟ್ ಅ ಟೆಂಪ್ರೇಚರ್ ಆಫ್ 600 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಪ್ರೆಷರ್ ಆಫ್ 200 kg/cm² ನೀಡ್ಸ್ ಟು ಬಿ ರಿಪ್ಲೇಸ್ಡ್. ಅಂದರೆ ಏನಂತಂದರೆ ಒಂದು ಹೈ ಪ್ರೆಷರ್ ಮತ್ತು ಹೈ ಟೆಂಪ್ರೇಚರ್ಲಿ ಇರ್ತಕ್ಕಂತಹ ಒಂದು ಏನಂತಂದರೆ ಒಂದು ಸ್ಟೀಮ್ ಲೈನ್ ಏನಪ್ಪ ಅಂದರೆ ಅದನ್ನು ನಾವು ರಿಪ್ಲೇಸ್ಮೆಂಟ್ ಮಾಡಬೇಕಾಗಿದೆ. ಸೊ ಇಟ್ ಈಸ್ ರೆಕಮೆಂಡೆಡ್ ಟು ರಿಪ್ಲೇಸ್ ಇಟ್ ವಿತ್ ಪ್ಯಾಕಿಂಗ್ ಮೇಡ್ ಫ್ರಾಮ್ ದ ಕಾಂಪ್ರೆಸ್ಡ್ ಎಸ್ಬೆಸ್ಟಾಸ್ ಫೈಬರ್ ಜಾಯಿಂಟಿಂಗ್ ಶೀಟ್. ಪ್ಯಾಕಿಂಗ್ ಈಸ್ ಆಫ್ ದ ಟೈಪ್ ಅಂದರೆ ಏನಂದರೆ ನಮಗೆ ಒಂದು ಸ್ಟೀಮ್ ಲೈನ್ ಇದೆ. ಆ ಸ್ಟೀಮ್ ಲೈನ್ ಏನಪ್ಪ ಅಂತಂದರೆ ಒಂದು 600 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ ಮತ್ತು ಪ್ರೆಷರ್ ಎಷ್ಟಿದೆ ಆ ಒಂದು ಸ್ಟೀಮ್ ಲೈನಲ್ಲಿ ಅಂತಂದರೆ ಒಂದು 200 kg/cm². ಸೊ ಇಲ್ಲಿ ಏನಾದರೂ ಒಂದು ಜಾಯಿಂಟ್ ಹೋದಾಗ ನಮಗೆ ಯಾವ ಒಂದು ಸ್ಪೆಸಿಫಿಕೇಷನ್ ಇರುವಂತಹ ಒಂದು ಗ್ಯಾಸ್ಕೆಟನ್ನಲ್ಲಿ ನಾವು ಬಳಸ್ತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಒಂದು ಏನಪ್ಪ ಅಂತಂದರೆ ಒಂದು ಯೂನಿವರ್ಸಲ್ ಮೆಟಾಲಿಕ್ ಅಂತಕ್ಕಂತಹ ಒಂದು ಏನಪ್ಪ ಅಂತಂದರೆ ಒಂದು ಗ್ಯಾಸ್ಕೆಟ್ ಬಂದುಬಿಟ್ಟು ಒಂದು 600 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ಮತ್ತು 200 kg/cm² ಸೂಟೇಬಲ್ ಆಗಿರುವಂತಹ ಒಂದು ಯೂನಿವರ್ಸಲ್ ಮೆಟಾಲಿಕ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಆಪ್ಷನ್ ಬಿ ಅಲ್ಲಿ ಏನು ಕೊಟ್ಟಿದ್ದಾರಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ರೈಟ್. ಸೊ ಬಾಕಿ ಎಲ್ಲ ಏನಪ್ಪ ಅಂತಂದರೆ ಸ್ವಲ್ಪ ಒಂದು ಅಪ್ ಟು 500 to 600 ಬರುತ್ತಾ ಇರುತ್ತೆ. ಬಟ್ ಏನಂದರೆ ಒಂದು ಆಪರೇಟಿಂಗ್ ಪ್ರೆಷರ್ ಮಾತ್ರ ಕಡಿಮೆ ಆಗಿರುತ್ತೆ ಇಲ್ಲೆಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಂದರೆ ಒಂದು 34th ಕ್ವೆಶನ್ ನೋಡೋಣ. ಇಲ್ಲೇನಪ್ಪ ಅಂತಂದರೆ ಸೋಡಿಯಂ ಸಲ್ಫೈಟ್ Na2SO3 ಈಸ್ ನಾಟ್ ಪ್ರಿಸ್ಕ್ರೈಬ್ಡ್ ಫಾರ್ ಹೈ ಪ್ರೆಷರ್ ಬಾಯ್ಲರ್ಸ್ ಆಪರೇಟಿಂಗ್ ಅಬೌವ್ ಏನಪ್ಪ ಅಂತಂದರೆ
PSI ಡ್ಯೂ ಟು ಅಂತ ಹೇಳಿದ್ದಾರೆ. ಏನಕ್ಕಂತಂದರೆ ಈ ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಂತಂದರೆ ಒಂದು ಹೈ ಪ್ರೆಷರ್ ಬಾಯ್ಲರು ಎಷ್ಟು ಒಂದು ರೇಂಜಲ್ಲಿ ನಮಗೆ ಆಪರೇಟ್ ಆಗ್ತಾ ಇರುತ್ತೆ, ಅಬೌವ್ 1000 PSI ಅಂದರೆ 70 kg ಅಬೌವ್ 70 kg/cm² ಅಬೌವ್ ಏನೊಂದು ಬಾಯ್ಲರ್ ಆಪ್ರೇಷನ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಸೋಡಿಯಂ ಸಲ್ಫೈಟನ್ನು ಯೂಶ್ವಲಿ ಪ್ರಿಫರ್ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಅಬೌವ್ 70 kg/cm² ಏನಪ್ಪ ಅಂತಂದರೆ ಈ ಒಂದು ಸೋಡಿಯಂ ಸಲ್ಫೈಟ್ ಡಿಕಾಂಪೋಸಸ್ ಏನಪ್ಪ ಅಂತಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಡಿಕಾಂಪೋಸಸ್ ಏನಪ್ಪ ಅಂತಂದರೆ ಹೈಡ್ರೋಜನ್ ಸಲ್ಫೈಡ್. ಸೊ ಏನಪ್ಪ ಅಂತಂದರೆ ಆದ ಕಾರಣದ ಏನಪ್ಪ ಅಂತಂದರೆ ಬೋತ್ ಆಫ್ ದಿ ಅಬೌವ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಒಂದು 35th ಕ್ವಶನ್, ದಟ್ ಈಸ್ ಏನಪ್ಪ ಅಂತಂದರೆ ಒಂದು 35ನೇ ಕ್ವಶನ್ ಏನಿದೆ ಅಂತ ನೋಡೋಣ. ದ ಸಿವಿಯಾರಿಟಿ ಆಫ್ ದ ಕಂಡೆನ್ಸೇಟ್ ಇಂಡ್ಯೂಸ್ಡ್ ವಾಟರ್ ಹ್ಯಾಮರ್ ಡಸಂಟ್ ಡಿಪೆಂಡ್ ಅಪಾನ್. ಏನಪ್ಪ ಅಂತಂದರೆ ಯಾವುದೇ ಒಂದು ಈ ಒಂದು ಸ್ಟೀಮ್ನಲ್ಲಿ ನೋಡಿದಾಗ ಒಂದೊಂದ್ಸತಿ ಏನಪ್ಪ ಅಂತಂದರೆ ಒಂದು ಸಿವಿಯಾರಿಟಿ ಆಫ್ ದ ಒಂದು ವಾಟರ್ ಹ್ಯಾಮರಿಂಗ್ ಆಗ್ತಾ ಇರುತ್ತೆ. ಕಂಡೆನ್ಸೇಟ್ ಆದಾಗ ಏನಪ್ಪ ಅಂತಂದರೆ ಒಂದು ವಾಟರ್ ಹ್ಯಾಮರಿಂಗ್ ಆಗ್ತಾ ಇರುತ್ತೆ. ಸೊ ಆ ಒಂದು ಫಿನಾಮಿನ ಎದರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದರೆ ನೋಡಿ, ಸ್ಟ್ಯಾಟಿಕ್ ಪ್ರೆಷರ್ ಇನ್ಸೈಡ್ ದ ಪೈಪ್. ಈ ಒಂದು ಆಪ್ಷನ್ ಮೇಲೆ ಏನಪ್ಪ ಅಂತಂದರೆ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ಏನಪ್ಪ ಅಂದರೆ ಸ್ಟ್ಯಾಟಿಕ್ ಪ್ರೆಷರ್ ಇನ್ಸೈಡ್ ದ ಪೈಪ್ ಈಸ್ ನಾಟ್ ಏನಪ್ಪ ಅಂತಂದರೆ ಒಂದು ವಾಟರ್ ಹ್ಯಾಮರ್ ಈಸ್ ನಾಟ್ ಆ್ಯಕ್ಚುಲಿ ಡಿಪೆಂಡಿಂಗ್ ಅಪಾನ್ ದ ಸ್ಟ್ಯಾಟಿಕ್ ಪ್ರೆಷರ್ ಇನ್ಸೈಡ್ ದ ಪೈಪ್. ಸೊ ದಿಸ್ ಈಸ್ ಏನಪ್ಪ ಅಂತಂದರೆ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ಒಂದು 36th ಕ್ವಶನಲ್ಲಿ ನೋಡೋಣ ಏನಿದೆ ಅಂತ. ದ pH ಆಫ್ ಫೀಡ್ ವಾಟರ್ ಇನ್ ವಿಚ್ ದ ಹೈಡ್ರೋಜನ್ ಡೋಸಿಂಗ್ ಈಸ್ ಪ್ರಾಕ್ಟೀಸ್ಡ್. ನೋಡಿ, ಯಾವ ಒಂದು ಫೀಡ್ ವಾಟರ್ಲಿ, ಯಾವ ಒಂದು ಬಾಯ್ಲರಲ್ಲಿ ಫೀಡ್ ವಾಟರ್ಲಿ ನಮಗೆ pH ಒಂದು ಮೇಂಟೈನ್ ಮಾಡ್ತಾ ಇರ್ತೀವೋ ಅಲ್ಲಿ ಏನಪ್ಪ ಅಂತಂದರೆ ನಾವು ಹೈಡ್ರೋಜನ್ ಡೋಸಿಂಗನ್ನು ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಏನಪ್ಪ ಅಂತಂದರೆ, ಸೊ ಅಲ್ಲಿ ನಮಗೆ ಏನಾಗ್ತಾ ಇರುತ್ತೆ ಅಂತಂದರೆ ದ ಆಪ್ಷನ್ ಬಿ ಏನಪ್ಪ ಅಂತಂದರೆ ಇಟ್ ಇನ್ಕ್ರೀಸಸ್ ದ pH ಈಸ್ ಇನ್ಕ್ರೀಸಸ್ ಆಫ್ಟರ್ ಹೈಡ್ರೋಜನ್ ಡೋಸಿಂಗ್ ಅಂತ. ಓಕೆ, ಸೊ ಏನಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಾಗುತ್ತೆ ಅಲ್ಲಿ ಹೈಡ್ರೋಜನ್ ನಾವು ಏನಾದರೂ ಒಂದು ಫೀಡ್ ವಾಟರ್ಗೆ ಡೋಸಿಂಗ್ ಮಾಡ್ತಾ ಹೋದರೆ pH ಆಫ್ ದಿ ಫೀಡ್ ವಾಟರ್ ಇನ್ಕ್ರೀಸಸ್ ಆಫ್ಟರ್ ಹೈಡ್ರೋಜನ್ ಡೋಸಿಂಗ್. ಅಂದರೆ ಹೈಡ್ರೋಜನ್ ಡೋಸಿಂಗ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮಗೆ ಒಂದು pH ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ಒಂದು 37th. ಓಕೆ, ಏನು ಕೇಳಿದಾರೆ ಅಂತಂದರೆ ಇಲ್ಲಿ ದ ಟರ್ಮಿನಲ್ ಪಾಯಿಂಟ್ ಆಫ್ ಒನ್ ಎಂಡ್ ಆಫ್ ಅ ಸ್ಟೀಮ್ ಪೈಪಿಂಗ್ ಈಸ್ ಸಪೋರ್ಟೆಡ್ ರಿಜಿಡ್ಲಿ. ಅಂದರೆ ಒಂದು ಕಡೆ ಒಂದು ಸ್ಟೀಮ್ ಲೈನ್ ಇದೆಯಲ್ಲ ಒಂದು ರಿಜಿಡ್ ಆಗಿ ಏನಪ್ಪ ಅಂತಂದರೆ ಅದನ್ನು ಒಂದು ಸಪೋರ್ಟ್ ಕೊಟ್ಕೊಂಡಿದ್ದಾರೆ ಅಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ದ ಅದರ್ ಎಂಡ್ ಆಫ್ ದ ಸ್ಟೀಮ್ ಪೈಪಿಂಗ್ ಈಸ್ ಅಟ್ಯಾಚ್ಡ್ ಟು ಅ ಸ್ಟೇಷನರಿ ಇಕ್ವಿಪ್ಮೆಂಟ್ ವಿಚ್ ಆಫ್ ದಿ ಫಾಲೋವಿಂಗ್ ಸಪೋರ್ಟ್ ಶುಡ್ ಬಿ ಯೂಸ್ಡ್. ಅಂದರೆ ಒನ್ ಎಂಡ್ ಆಫ್ ದಿ ಸ್ಟೀಮ್ ಲೈನ್ ಈಸ್ ಫಿಕ್ಸ್ಡ್ ಆ್ಯಂಡ್ ಅದರ್ ಎಂಡ್ ಈಸ್ ಏನಪ್ಪ ಅಂತಂದರೆ ಒಂದು ಸ್ಟೇಷನರಿ ಇಕ್ವಿಪ್ಮೆಂಟಿಗೆ, ಅಂದರೆ ಏನಂತಂದರೆ ಒಂದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಏನಪ್ಪ ಅಂತಂದರೆ ಯಾವ ಒಂದು ಸಪೋರ್ಟನ್ನು ಇಲ್ಲಿ ಯೂಸ್ ಮಾಡಿರ್ತಾರೆ ಅಂತಂದರೆ ದಟ್ ಈಸ್ ಸ್ಪ್ರಿಂಗ್ ಹ್ಯಾಂಗಿಂಗ್ ಸಪೋರ್ಟ್. ಅಂದರೆ ಸ್ಪ್ರಿಂಗ್ ಹ್ಯಾಂಗರ್ಸನ್ನು ನಾವು ಅಲ್ಲಿ ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದರೆ ನಾವು ಒಂದು ಸ್ಟೇಷನರಿ ಇಕ್ವಿಪ್ಮೆಂಟ್ಗೆ ಅಲ್ಲಿ ಕನೆಕ್ಟನ್ನು ಮಾಡಿರ್ತೀವಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ 38ನೇ ಕ್ವಶನ್, ದಟ್ ಈಸ್ 38. ಸೊ ಬೇಸ್ಡ್ ಆನ್ ದ ಫ್ಲೂ ಗ್ಯಾಸ್ ಫ್ಲೋ ದ ಬಾಯ್ಲರ್ ಬ್ಯಾಂಕ್ ಟೈಪ್ಸ್ ಆರ್ ಪಾಸಿಬಲ್. ಅಂದರೆ ಏನಂತಂದರೆ ಬಾಯ್ಲರ್ ಬ್ಯಾಂಕ್ನ ನಾವು ಯಾವ್ಯಾವ ರೀತಿ ಒಂದು ಡಿಸೈನ್ ಮಾಡ್ಬೋದು ಬೇಸ್ಡ್ ಆನ್ ದ ಫ್ಲೂ ಗ್ಯಾಸ್ ಫ್ಲೋ ಅಂತ ಕೇಳಿದ್ದಾರೆ. ಫ್ಲೂ ಗ್ಯಾಸ್ ಫ್ಲೋ ಒಂದು ಆಧಾರದ ಮೇಲೆ ಏನಪ್ಪ ಅಂತಂದರೆ ಬಾಯ್ಲರ್ ಬ್ಯಾಂಕ್ನ ನಾವು ಯಾವ ರೀತಿ ಒಂದು ವಿಧದಲ್ಲಿ ಏನಪ್ಪ ಅಂತಂದರೆ ಒಂದು ಡಿವೈಡ್ ಮಾಡ್ಬೋದು, ಅಂದರೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ. ಸೊ ಫಸ್ಟ್ ಒಂದು ಏನಪ್ಪ ಅಂತಂದರೆ ನೋಡ್ತಾ ಇರಲಿ, ಸಿಂಗಲ್ ಪಾಸ್ ಕ್ರಾಸ್ ಫ್ಲೋ, ಆಮೇಲೆ ಮಲ್ಟಿ ಪಾಸ್ ಕ್ರಾಸ್ ಫ್ಲೋ, ಆದಮೇಲೆ ಮಲ್ಟಿ ಪಾಸ್ ಲಾಂಜಿಟ್ಯೂಡಿನಲ್ ಫ್ಲೋ. ಸೊ ಈ ಮೂರರಲ್ಲಿ ಕೂಡ ಏನಪ್ಪ ಅಂತಂದರೆ ನಾವೇನಂದರೆ ಒಂದು ಬಾಯ್ಲರ್ ಬ್ಯಾಂಕನ್ನು ನಾವು ಡಿಸೈನ್ ಮಾಡ್ಬೋದು ಅಂತ. ಸೊ ಆಲ್ ಆರ್ ದಿ ಪಾಸಿಬಲ್, ರೈಟ್? ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ಒಂದು 39th ಕ್ವಶನ್, 39ನೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಾಸ್ಫೇಟ್ ಹೈಡೌಟ್ ಈಸ್ ಮೋಸ್ಟ್ ಎವಿಡೆಂಟ್ ಇನ್ ಬಾಯ್ಲರ್ ಟ್ಯೂಬ್ಸ್ ವಿತ್. ಇಲ್ಲೇನು ಕೇಳಿದಾರೆ ಅಂದರೆ ಫಾಸ್ಫೇಟ್ ಹೈಡೌಟ್ ಅನ್ನುವಂಥ ಒಂದು ಫಿನಾಮಿನಾ ಒಂದು ಬಾಯ್ಲರ್ ಯಾವ ಒಂದು ಟ್ಯೂಬಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಕಾರಣವಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದು, ಎವಿಡೆಂಟ್ ಆಗಿ ಬರುತ್ತೆ ಅಂತಕ್ಕಂಥದ್ದು. ಸೊ ಫಾಸ್ಫೇಟ್ ಹೈಡೌಟ್ ಯೂಶಲಿ ಎಲ್ಲಿ ನಡೆಯುತ್ತೆ ಬಾಯ್ಲರಲ್ಲಿ ಅಂತಕ್ಕಂಥ ಕೇಳಿದ್ದಾರೆ. ಸೊ ಏನಂದರೆ ಎಲ್ಲಿ ನಮಗೆ ಲೋ ಮಾಸ್ ಫ್ಲೋ ಅಂದರೆ ಲೋ ಸ್ಟೀಮ್ ಫ್ಲೋ ಆ್ಯಂಡ್ ದ ಹೈಯೆಸ್ಟ್ ಹೀಟ್ ಫ್ಲಕ್ಸ್ ಅಂದರೆ ಒಂದು ಹೈಯೆಸ್ಟ್ ಹೀಟ್ ಎನರ್ಜಿ ಅಂತ ಅರ್ಥ ಆಗುತ್ತೆ ಇಲ್ಲಿ. ಸೊ ಎಲ್ಲಿ ನಮಗೆ ಒಂದು ಬಾಯ್ಲರಲ್ಲಿ ಹೈಯೆಸ್ಟ್ ಹೀಟ್ ಎನರ್ಜಿ ಇರುತ್ತೆ ಮತ್ತು ಲೋ ಏನಪ್ಪ ಅಂತಂದರೆ ಒಂದು ಮಾಸ್ ಫ್ಲೋ ಇರುತ್ತೆ, ಅಲ್ಲಿ ನಮಗೆ ಏನಪ್ಪ ಅಂತಂದರೆ ಒಂದು ಫಾಸ್ಫೇಟ್ ಹೈಡೌಟ್ ಒಂದು ಫಿನಾಮಿನಾ ಏನಪ್ಪ ಅಂತಂದರೆ ಇಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು. ಸೊ ದ ಆಪ್ಷನ್ ಏನಪ್ಪ ಅಂತಂದರೆ ಎ ಈಸ್ ದ ರೈಟ್ ಆನ್ಸರ್. ಫಾಸ್ಫೇಟ್ ಹೈಡೌಟ್ ಈಸ್ ಮೋಸ್ಟ್ ಎವಿಡೆಂಟ್ ಇನ್ ಲೋ ಮಾಸ್ ಫ್ಲೋ ಆ್ಯಂಡ್ ಹೈಯೆಸ್ಟ್ ಹೀಟ್ ಫ್ಲಕ್ಸ್. ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ಒಂದು 40th ಕ್ವಶನ್, 40ನೇ ಕ್ವಶನ್ ಕೇಳಿದಾರೆ ಅಂದರೆ ಕ್ಯಾಲ್ಕುಲೇಟ್ ದ ಬಾಯ್ಲರ್ ಎಫಿಷಿಯನ್ಸಿ ಇನ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ.
ಆಫ್ ಅ ಸರ್ಟನ್ ಬಾಯ್ಲರ್ ಇಫ್ ಇವ್ಯಾಪೊರೇಷನ್ ರೇಷಿಯೋ ಈಸ್ 5 ಅಂದರೆ SFR ಕೊಟ್ಟಿದ್ದಾರೆ, ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಏನಪ್ಪ ಅಂತಂದರೆ 5 ಕೊಟ್ಟಿದ್ದಾರೆ. ಎಂಥಾಲ್ಪಿ ಡಿಫರೆನ್ಸ್ ಬಿಟ್ವೀನ್ ದ ಸ್ಯಾಚುರೇಟೆಡ್ ಸ್ಟೀಮ್ ಆ್ಯಂಡ್ ದ ಫೀಡ್ ವಾಟರ್ ಈಸ್ 1500 ಕಿಲೋ ಕ್ಯಾಲರಿ ಪರ್ kg. ದಟ್ ಈಸ್ ಏನಪ್ಪ ಅಂತಂದರೆ ಎಂಥಾಲ್ಪಿ ಆಫ್ ಸ್ಟೀಮ್ ಮೈನಸ್ ಎಂಥಾಲ್ಪಿ ಆಫ್ ಫೀಡ್ ವಾಟರ್ ಅಂದರೆ HS ಮೈನಸ್ HF ಕೊಟ್ಟಿದ್ದಾರೆ. HS ಮೈನಸ್ HF ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 1500 ಅಂತ ಕೊಟ್ಟಿದ್ದಾರೆ. ಗಿವನ್ ದ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ದ ಫ್ಯೂಯಲ್ ಈಸ್ 10,000 ಕಿಲೋ ಕ್ಯಾಲರಿ ಪರ್ kg ಆಫ್ ದ ಫ್ಯೂಯಲ್. ಸೊ ದಿಸ್ ಇಸ್ ಏನಂದರೆ ಒಂದು ಸಿಂಪ್ಲಿಫೈಡ್ ವೇಲಿ ಇದು ಕೊಟ್ಟಿರ್ತಾರೆ ನಮಗೆ. ನೋಡಿ ಒಂದು ಬಾಯ್ಲರ್ ಎಫಿಷಿಯನ್ಸಿ ಫಾರ್ಮುಲಾ ಏನು ಹೇಳುತ್ತಪ್ಪ ಅಂತಂದರೆ ಒಂದು SFR ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಇಂಟು ಡಿಫ್ರೆನ್ಸ್ ಇನ್ ಆಫ್ ದ ಎಂಥಾಲ್ಪಿ ಏನಂದರೆ ಒಂದು ಎಂಥಾಲ್ಪಿ ಆಫ್ ಸ್ಟೀಮ್ ಮೈನಸ್ ಎಂಥಾಲ್ಪಿ ಫೀಡ್ ವಾಟರ್ ಡಿವೈಡೆಡ್ ಬೈ GCV ಆಫ್ ದ ಫ್ಯೂಯಲ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಹಾಕಿದಾಗ ಏನಪ್ಪ ಅಂತಂದರೆ 5 ಇಂಟು 1500 ಡಿವೈಡೆಡ್ ಬೈ ಏನಪ್ಪ ಅಂತಂದರೆ ನಮಗೆ 10,000 ಕಿಲೋ ಕ್ಯಾಲರಿ ಪರ್ kg ಆಫ್ ದ ಫ್ಯೂಲ್ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಏನಪ್ಪ ಅಂತಂದರೆ 75 ಅಂತ ಗೊತ್ತಾಗುತ್ತಿಲ್ಲ. ದಟ್ ಈಸ್ ದ 75% ಅಂದರೆ ಬಾಯ್ಲರ್ ಎಫಿಷಿಯನ್ಸಿ ಎಷ್ಟು ಗೊತ್ತಿಲ್ಲ 75% ಬರುತ್ತೆ ಮಾಡಿ ನೋಡಿದಾಗ. ಓಕೆ, ನಿಮಗೆ ಅದನ್ನಪ್ಪ ಅಂತಂದರೆ ನಾನು ಕ್ಯಾಲ್ಕುಲೇಷನ್ ಮಾಡಿ ಕೂಡ ಏನಪ್ಪ ಅಂತಂದರೆ ಸೈಡಲ್ಲಿ ತೋರಿಸಿರ್ತೀನಿ ನಿಮಗೆ, ರೈಟ್. ಸೊ 41ನೇ ಕ್ವೆಶನ್ ನೋಡೋಣ ಇವಾಗ. ದ ಎಂಥಾಲ್ಪಿ ಆಫ್ ಸ್ಟೀಮ್ ಆಟ್ 170 ಡಿಗ್ರಿ ಸೆಲ್ಸಿಯಸ್ ವಿತ್ ವೆಟ್ನೆಸ್ ಫ್ರ್ಯಾಕ್ಷನ್ ಆಫ್ 0.25 ಓಡ್. ಇಲ್ಲಿ ಏನಂದರೆ ಒಂದು 4 ಸಿನೇರಿಯೋ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಲೈನ್ ಏನಿದೆಯಲ್ಲ, ಈ ಒಂದು ಕ್ವಶನಲ್ಲಿ ಇರ್ತಕ್ಕಂಥ ಲೈನು ಇದರಲ್ಲಿ ಯಾವುದು ಕರೆಕ್ಟಾಗಿ ಒಂದು ಹೋಲಿಕೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಎಂಥಾಲ್ಪಿ ಆಫ್ ದ ಸ್ಟೀಮ್ ಆ್ಯಟ್ 170 ಡಿಗ್ರಿ ಸೆಲ್ಸಿಯಸ್ ವಿತ್ ವೆಟ್ನೆಸ್ ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಡ್ರೈನೆಸ್ ಫ್ರ್ಯಾಕ್ಷನ್ ಕೊಟ್ಟಿಲ್ಲ, ಇಲ್ಲಿ ವೆಟ್ನೆಸ್ ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ, ರೈಟ್. ದಟ್ ಇಸ್ 0.25 ಅಂತ ಕೊಟ್ಟಿದ್ದಾರೆ. ಅಂದರೆ ವೆಟ್ನೆಸ್ ಫ್ರ್ಯಾಕ್ಷನ್ 0.25 ಅಂತಂದರೆ ನಮಗೆ ಡ್ರೈನೆಸ್ ಫ್ರ್ಯಾಕ್ಷನ್ ಎಷ್ಟಾಗುತ್ತೆ ಇಲ್ಲಿ 0.75 ಆಗುತ್ತೆ. ಓಕೆ, 170 ಡಿಗ್ರಿ ಸೆಲ್ಸಿಯಸ್ಸು ಮತ್ತು 0.75 ಏನಪ್ಪ ಅಂದರೆ ಡ್ರೈನೆಸ್ ಫ್ರ್ಯಾಕ್ಷನ್ ಇರುತ್ತೆ. ಹ್ಯಾವ್ ಎಂಥಾಲ್ಪಿ ಗ್ರೇಟರ್ ದ್ಯಾನ್ ಸ್ಟೀಮ್ ಆ್ಯಟ್ 170 ಡಿಗ್ರಿ ಸೆಲ್ಸಿಯಸ್ ವಿತ್ ಡ್ರೈನೆಸ್ ಫ್ರ್ಯಾಕ್ಷನ್ 0.5 ಅಂತ ಕೊಟ್ಟಿದ್ದಾರೆ. ಸೊ ನಾನು ನೋಡಿ ಕ್ವಶನಲ್ಲಿ ಏನಿದೆ ಡ್ರೈನೆಸ್ ಫ್ರ್ಯಾಕ್ಷನ್ ಏನು ಬರುತ್ತೆ ಇಲ್ಲಿ 0.75 ಬರುತ್ತೆ. ಬಟ್ ಇಲ್ಲಿ ಡ್ರೈನೆಸ್ ಫ್ರ್ಯಾಕ್ಷನ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 0.5 ಇರುತ್ತೆ. ಸೊ ಏನಪ್ಪ ಅಂತಂದರೆ ಸೊ ದಿಸ್ ಎಂಥಾಲ್ಪಿ ಈಸ್ ಆಲ್ವೇಸ್ ಗ್ರೇಟರ್ ಆ್ಯಸ್ ಕಂಪೇರ್ಡ್ ಟು ದಿಸ್ ಅಂತ, ರೈಟ್. ಸೊ ಆಪ್ಷನ್ ಎಗಿಂದಲೂ ಏನಪ್ಪ ಅಂತಂದರೆ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಕ್ವಶನಲ್ಲಿರೋದು ಕರೆಕ್ಟ್ ಆಗಿರುತ್ತೆ, ಅಂದರೆ ಒಂದು ಸೂಟೇಬಲ್ ಆಗಿದೆ ಅಂತಕ್ಕಂಥದ್ದು, ರೈಟ್. ಎಸ್, ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಲ್ಲಿ, ರೈಟ್. ಸೊ ಏನಪ್ಪ ಅಂತಂದರೆ 42ನೇ ಕ್ವಶನ್ ನೋಡೋಣ ಇಲ್ಲಿ. ವಿಚ್ ಆಫ್ ದಿ ಫಾಲೋವಿಂಗ್ ವುಡ್ ಹ್ಯಾವ್ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಟು ಅ ಸ್ಟೀಮ್ ಪೈಪ್ ವೆನ್ ಇಂಡೈರೆಕ್ಟ್ ಹೀಟಿಂಗ್ ಈಸ್ ಕ್ಯಾರಿಡ್ ಔಟ್, ರೈಟ್. ಸೊ ಏನಪ್ಪ ಅಂತಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಹಿಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ದ ಪ್ರಾಡಕ್ಟ್ ಆ್ಯಂಡ್ ದ ಸ್ಟೀಮ್ ಡಸಂಟ್ ಇಂಟರ್ಮಿಕ್ಸ್. ಅಂದರೆ ಏನಾಗುತ್ತೆ ಅಂತಂದರೆ ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ. ನೋಡಿ, ನಮಗೆ ಒಂದು ಸ್ಟೀಮ್ ಪೈಪ್ಲೈನಲ್ಲಿ ಇಂಡೈರೆಕ್ಟ್ ಹೀಟಿಂಗ್ ಆದಾಗ ನಮಗೆ ಅಲ್ಲಿ ಯಾವ ಒಂದು ಪ್ಯಾರಾಮೀಟರ್, ಯಾವ ಒಂದು ಏನಪ್ಪ ಅಂತಂದರೆ ಒಂದು ಫಿನಾಮಿನಾ ಅಥವಾ ಪ್ಯಾರಾಮೀಟರ್ ಏನಿರುತ್ತಲ್ಲ, ಸೊ ಅಲ್ಲಿ ಯಾವುದು ನಮಗೆ ಒಂದು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ನಮಗೆ ಒಂದು ಹೀಟ್ ಟ್ರಾನ್ಸ್ಫರ್ಗೆ ಏನಪ್ಪ ಅಂತಂದರೆ ಒಂದು ಅಡ್ಡಿ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಹೀಟ್ ಟ್ರಾನ್ಸ್ಫರ್ಗೆ ನಮಗೆ ಯಾವುದು ಅಡ್ಡಿ ಮಾಡುತ್ತೆ ಅಂದರೆ ಒಂದು ಏರ್ ಫಿಲ್ಮ್ ಏನಾದರೂ ನಮಗೆ ಒಂದು ಸ್ಟೀಮ್ ಲೈನಲ್ಲಿ ಬಂದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಏನಪ್ಪ ಅಂತಂದರೆ ಒಂದು ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಇಟ್ ಆ್ಯಕ್ಟ್ಸ್ ಏನಪ್ಪ ಅಂತಂದರೆ ಇನ್ಸುಲೇಟರ್ ಅಂತ ಅರ್ಥ, ರೈಟ್. ಸೊ ಏರ್ ಫಿಲ್ಮಲ್ಲಿ ನಮಗೆ ಕ್ರಿಯೇಟ್ ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಅಂದರೆ ಯಾವುದೇ ಒಂದು ಪೈಪ್ಲೈನನ್ನು ನಾವು ಸ್ಟೀಮ್ ಪೈಪ್ಲೈನನ್ನು ಚಾರ್ಜ್ ಮಾಡಬೇಕು ಅಂದರೆ ಏರ್ ವೆಂಟಿಂಗ್ ನಾವು ಮಾಡೋದೇನಪ್ಪ ಅಂತಂದರೆ ಒಂದು ಪ್ರಾಪರಾಗಿ ನಾವು ಏನಪ್ಪ ಅಂತಂದರೆ ಒಂದು ಏರ್ ವೆಂಟಿಂಗನ್ನು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಂದರೆ ಏರ್ ಫಿಲ್ಮ್ ಏನಪ್ಪ ಅಂತಂದರೆ ಅಲ್ಲಿ ಕ್ರಿಯೇಟ್ ಆಗಬಾರ್ದು. ಓಕೆ, ಸೊ ದಟ್ ಈಸ್ ಏನಪ್ಪ ಅಂತಂದರೆ ಒಂದು ಬ್ಯಾರಿಯರ್ ಥರ ವರ್ಕ್ ಆಗುತ್ತೆ, ಒಂದು ಇನ್ಸುಲೇಟರ್ ಥರ ವರ್ಕ್ ಆಗುತ್ತೆ. ಅಲ್ಲಿ ಸರಿಯಾದ ರೀತಿಯಿಂದ ಏನಪ್ಪ ಅಂತಂದರೆ ಒಂದು ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ, ರೈಟ್. 43ನೇ ಕ್ವಶನ್ ನೋಡೋಣ. ದ ಪವರ್ ಔಟ್ಪುಟ್ ಈಸ್ ಲೀಸ್ಟ್ ಫಾರ್ ದ ಫಾಲೋವಿಂಗ್ ಕೋಜನರೇಷನ್ ಸಿಸ್ಟಮ್. ದ ಪವರ್ ಔಟ್ಪುಟ್ ಈಸ್ ಲೀಸ್ಟ್ ಫಾರ್ ದ ಫಾಲೋವಿಂಗ್ ಕೋಜನರೇಷನ್ ಸಿಸ್ಟಮ್. ನೋಡಿ, ಕೋಜನರೇಷನ್ ಸಿಸ್ಟಮ್, ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಕೋಜನರೇಷನ್ ಸಿಸ್ಟಮ್ಗೆ ಪವರ್ ಔಟ್ಪುಟ್ ಯಾವುದೊಂದು ಕಡಿಮೆ ಇರುತ್ತೆ. ಪವರ್ ಔಟ್ಪುಟ್ ಕಡಿಮೆ ಇರುತ್ತೆ ಅಂದರೆ ಒಂದು ಬ್ಯಾಕ್ ಪ್ರೆಷರ್ ಸ್ಟೀಮ್ ಟರ್ಬೈನ್ ಬೇಸ್ಡ್ ಏನಿರುತ್ತಲ್ಲ ನಮಗೆ ಆ ಒಂದು ಟರ್ಬೈನಲ್ಲಿ ನಮಗೆ ಅಂದರೆ ಪವರ್ ಔಟ್ಪುಟ್ ಲೀಸ್ಟ್ ಆಗಿರುತ್ತೆ. ಓಕೆ, ಸೊ ಬಾಕಿ ಎಲ್ಲೋ ಏನಪ್ಪ ಅಂತಂದರೆ ನಮಗೆ ಅಲ್ಲಿ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಏನಂತಂದರೆ ನಮಗೆ ಒಂದು ಡೈರೆಕ್ಟಾಗಿ ಎನರ್ಜಿ ಏನಪ್ಪ ಅಂದರೆ ಯೂಟಿಲೈಸ್ ಆಗ್ತಾ ಇರುತ್ತೆ ಇಲ್ಲಿ, ರೈಟ್. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 44th, ರೈಟ್. 44ನೇ ಕ್ವಶನ್ ಅಂತ ನೋಡೋಣ. ಪ್ರೀ ಹೀಟಿಂಗ್ ಆಫ್ ಕಂಬಷನ್ ಏರ್ ಇನ್ ಆನ್ ಆಯಿಲ್ ಫೈರ್ಡ್ furnace by 20 degrees Celsius will save about
ಡ್ಯಾಶ್ ಪರ್ಸೆಂಟೇಜ್ ಆಫ್ ಫ್ಯೂಲ್ ಅಂತ ಹೇಳಿದ್ದಾರೆ. ಅಂದರೆ ಪ್ರೀ ಹೀಟಿಂಗ್ ಆಫ್ ಕಂಬಷನ್ ಏರ್. ನೋಡಿ, ಯಾವುದೇ ಒಂದು ಆಯಿಲ್ ಫೈರ್ಡ್ ಫರ್ನೇಸಲ್ಲಿ ನಮಗೆ ಏನಪ್ಪ ಅಂತಂದರೆ ಒಂದು ಏರನ್ನು ನಾವು ಸಪ್ಲೈ ಮಾಡ್ತಿರ್ಬೇಕಾದ್ರೆ ಅದನ್ನು ನಾವು ಪ್ರೀ ಹೀಟಿಂಗ್ ಅಂತ ಮಾಡ್ಕೋತೀವಿ. ಪ್ರೀ ಹೀಟಿಂಗ್ ಅಂದರೆ ಒಂದು 20 ಡಿಗ್ರಿ ಸೆಲ್ಸಿಯಸ್ ನಾವು ರೈಸ್ ಮಾಡಿದಾಗ ನಮಗೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಫ್ಯೂಲ್ ಸೇವಿಂಗ್ ಆಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಅಲ್ಲಿ ಏನಂದರೆ 1% ಆಫ್ ಫ್ಯೂಲ್ ಫಾರ್ ಏನಪ್ಪ ಅಂತಂದರೆ ಬೈ ಇನ್ಕ್ರೀಸಿಂಗ್ ದ ಏನಪ್ಪ ಅಂತಂದ್ರೆ ಬೈ ಪ್ರೀ ಹೀಟಿಂಗ್ ದ combustion air by 20 degrees Celsius, so we can save the fuel by 1%, right? So ಅಂದ್ರೆ ಏನು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 45ನೇ ಕ್ವಶನ್ ನೋಡೋಣ ಇಲ್ಲಿ. ದ ಬ್ಲೋ ಡೌನ್ ಫಾರ್ ಸೇಫ್ಟಿ ವಾಲ್ವ್ ಈಸ್ ಗಿವನ್ ಬೈ. ದ ಬ್ಲೋ ಡೌನ್ ಫಾರ್ ಅ ಸೇಫ್ಟಿ ವಾಲ್ವ್ ಇದೇನಂದರೆ ಒಂದು ನಿಮಗೆ ಡೆಫಿನಿಷನ್ ಕೇಳಿದ್ದಾರೆ, ಒಂದು ಫಾರ್ಮುಲಾ ಕೇಳಿದ್ದಾರೆ ಇಲ್ಲಿ. ಸೊ ದ ಫಾರ್ಮುಲಾ ಅಂದರೆ ದಿಸ್ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೋಡ್ತಾ ಇದರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ನೋಡಿ, ಫಾರ್ಮುಲಾ ಏನಿದೆ ಇಲ್ಲಿ, ಸೆಟ್ ಪ್ರೆಷರ್ ಮೈನಸ್ ರೀಸೀಟಿಂಗ್ ಪ್ರೆಷರ್ ಡಿವೈಡೆಡ್ ಬೈ ಏನಪ್ಪ ಅಂತಂದರೆ ಸೆಟ್ ಪ್ರೆಷರ್ ಇಂಟು 100 ಅಂತ ಬರುತ್ತೆ. ಸೊ ದಿಸ್ ಇಸ್ ಏನಪ್ಪ ಅಂತಂದರೆ ಒಂದು ಸೇಫ್ಟಿ ವಾಲ್ ಬ್ಲೋಡೌನನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬಳಸ್ತಕ್ಕಂತಹ ಇದೊಂದು ಫಾರ್ಮುಲಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 46th ರೈಟ್, ಏನಪ್ಪ 46ನೇ ಒಂದು ಕ್ವಶನ್ ನೋಡೋಣ ಇಲ್ಲಿ. ದ ಪ್ರಿನ್ಸಿಪಲ್ ಆಫ್ ಮೆಕ್ಯಾನಿಕಲ್ ಡಿಏರೇಷನ್ ಈಸ್ ಬೇಸ್ಡ್ ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ಸೈಂಟಿಫಿಕ್ ಲಾಸ್. ಅಂದರೆ ಒಂದು ಮೆಕ್ಯಾನಿಕಲ್ ಡಿಏರೇಟರಲ್ಲಿ ಒಂದು ಮೆಕ್ಯಾನಿಕಲ್ ಡಿಏರೇಷನ್ ನಡಿಬೇಕಾದ್ರೆ ಅದು ಒಂದು ಯಾವ ಒಂದು ಏನಪ್ಪ ಅಂತಂದರೆ ನಿಯಮದ ಪ್ರಕಾರ ಏನಪ್ಪ ಅಂತಂದರೆ ಇಲ್ಲಿ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಏನಂತಂದರೆ ನಮಗೆ ಒಂದು 2 ಲಾ ಬರುತ್ತೆ ಇಲ್ಲಿ. ಒಂದು ಏನಪ್ಪ ಅಂತಂದರೆ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಆ್ಯಂಡ್ ಹೆನ್ರೀಸ್ ಲಾ ಅಂತ 2 ಲಾ ಬರುತ್ತೆ. ಸೊ ಆಪ್ಷನ್ ಡಿ ಏನಂದರೆ ಬೋತ್ ಎ ಆ್ಯಂಡ್ ಬಿ ಈಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 47th. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಮೋಸ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ ಟು ಆ್ಯಕ್ಟ್ ಆ್ಯಸ್ ಎಮರ್ಜೆನ್ಸಿ ಶಟ್ ಡೌನ್ ವಾಲ್ವ್. ನೋಡಿ, ಈ ಎಲ್ಲ ಒಂದು ವಾಲ್ಗಳನ್ನು ಕೊಟ್ಟಿರ್ತಾರಲ್ಲಿ. ನಮಗೆ ಒಂದು ಎಮರ್ಜೆನ್ಸಿ ಅಂದರೆ ಇಮಿಡಿಯೇಟಾಗಿ ನಮಗೆ ಆಪ್ರೇಷನ್ ಮಾಡೋಕ್ಕೆ ಇಮಿಡಿಯೇಟಾಗಿ ನಮಗೆ ಒಂದು ಆಪ್ರೇಷನ್ ಮಾಡೋಕ್ಕೆ ಮತ್ತು ಕ್ಲೋಸ್ ಮಾಡೋಕ್ಕೆ ಯಾವ್ದು ವಾಲ್ ನಮಗೆ ಇಮಿಡಿಯೇಟಾಗಿ ಬರುತ್ತೆ ಅಂದರೆ ಇಲ್ಲಿ ಬಟರ್ಫ್ಲೈ ವಾಲ್ವ್. ಯಾಕಂದರೆ ಇದೇನು ಅಂದರೆ ಒಂದು ರೈಟ್ ಆ್ಯಂಗಲಲ್ಲಿ ವರ್ಕ್ ಆಗಿಬಿಡುತ್ತೆ. ಇಮಿಡಿಯೇಟಾಗಿ ನಮ್ಗೆ ಒಂದು ಕ್ಲೋಸ್ ಮಾಡಬೇಕು ಅಂದರೆ ಒಂದು ಎಮರ್ಜೆನ್ಸಿಯಲ್ಲಿ ಈ ವಾಲ್ವ್ ಏನಂದರೆ ಒಂದು ಸುಲಭವಾದ ರೀತಿಯಲ್ಲಿ ನಾವು ಇದನ್ನು ಆಪ್ರೇಷನ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ, ರೈಟ್. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಒಂದು 48th 48ನೇ ಕ್ವಶನ್ ನೋಡೋಣ ಇಲ್ಲಿ. ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಯೂನಿಟ್ಸ್ ಕ್ಯಾನ್ ಅ ಬಾಯ್ಲರ್ಸ್ ರೇಟಿಂಗ್ ಬಿ ಡಿಸ್ಕ್ರೈಬ್ಡ್. ಏನಪ್ಪ ಅಂತಂದರೆ ಯಾವ ಒಂದು ಏನಪ್ಪ ಅಂತಂದರೆ ಯಾವ್ಯಾವ ಒಂದು ಯೂನಿಟಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಬಾಯ್ಲರ್ ರೇಟಿಂಗನ್ನು ನಾವು ಕೊಡ್ಬೋದು ಅಂತಕ್ಕಂಥದ್ದು ಇಲ್ಲಿ ಕೇಳಿರ್ತಾರೆ. ಸೊ ಏನಪ್ಪ ಅಂತಂದರೆ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಬರುತ್ತೆ, ನಮ್ಮ ಒಂದು ಸ್ಟೀಮ್ ಜನ್ರೇಷನ್ ಅಂದರೆ ಒಂದು ಎಷ್ಟು kg/h ಅಲ್ಲಿ ನಮ್ಮ ಒಂದು ಸ್ಟೀಮ್ ಜನ್ರೇಷನ್ ಆಗ್ತಾಯಿದೆ, ಯಾವ ಒಂದು ಸ್ಪೆಸಿಫೈಡ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರಲ್ಲಿ ಇದು ಕೂಡ ಬರುತ್ತೆ. ಮತ್ತು ಒಂದು ಮೆಗಾವ್ಯಾಟ್ ಆಫ್ ದ ಟರ್ಬೈನ್ ಕೆಪಾಸಿಟಿ, ಇದರ ಅದರ ಮೇಲೂ ಕೂಡ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ರೇಟಿಂಗನ್ನು ನಾವು ಇಲ್ಲಿ ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಮತ್ತು ಏನಂದರೆ ಅಲ್ಲಿ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತಲ್ಲ, ಒಂದು kcal/h. ಸೊ ಅಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ಒಂದು ಎನರ್ಜಿ ರಿಲೀಸ್ ಆಗೋದ್ರ ಮೇಲೂ ಏನಪ್ಪ ಅಂತಂದರೆ ನಮ್ಮ ಒಂದು ಬಾಯ್ಲರ್ ರೇಟಿಂಗಲ್ಲಿ ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಸೊ ಈ ಮೂರು ಒಂದು ಆಧಾರದ ಮೇಲೆ ಏನಪ್ಪ ಅಂತಂದರೆ ನಾವಿಲ್ಲಿ ಈ ಒಂದು ಕ್ವಶನಲ್ಲಿ ಕೊಟ್ಟಿರೋ ಹಾಗೆ ಈ ಮೂರು ಕೂಡ ಏನಪ್ಪ ಅಂತಂದರೆ ಇಲ್ಲಿ ಬಾಯ್ಲರ್ಸ್ ರೇಟಿಂಗಲ್ಲಿ ಒಂದು ಡಿಸ್ಕ್ರೈಬ್ ಮಾಡೋದ್ರಲ್ಲಿ ಏನಪ್ಪ ಅಂತಂದರೆ ಇದೊಂದು ಆಲ್ ದ 3 ವಿಲ್ ಬಿ ಟೇಕನ್ ಇನ್ ಟು ಏನಪ್ಪ ಅಂದರೆ ಅಕೌಂಟ್ ಅಂತ ಆಗುತ್ತೆ. ಸೊ ಆಲ್ ಆಫ್ ದಿ ಅಬವ್ ವಿಲ್ ಬಿ ದ ರೈಟ್ ಆನ್ಸರ್. ಸೊ 49ನೇ ಕ್ವಶನ್ ನೋಡೋಣ ಇಲ್ಲಿ. ವಿಚ್ ಆಫ್ ದಿ ಫಾಲೋವಿಂಗ್ ವಿಲ್ ಬಿ ಐಡಿಯಲ್ ಫಾರ್ ಹೀಟ್ ಟ್ರಾನ್ಸ್ಫರ್ ಇನ್ ಹೀಟ್ ಎಕ್ಸ್ಚೇಂಜರ್. ನೋಡಿ, ಈ ಕೊಟ್ಟಿರ್ತಕ್ಕಂತಹ ಒಂದು 4 ಆಪ್ಷನ್ಗಳಲ್ಲಿ, ಸೊ 4 ಆಪ್ಷನ್ ಅಂದರೆ ಇಲ್ಲಿ ನೋಡಿ, ಈ 4 ಆಪ್ಷನ್ ಏನಿದೆಯಲ್ಲ, ಫಸ್ಟ್ ಒಂದು ಸೂಪರ್ ಹೀಟೆಡ್ ಸ್ಟೀಮು, ಅದಾದಮೇಲೆ ಸ್ಯಾಚುರೇಟೆಡ್ ಡ್ರೈ ಸ್ಟೀಮು, ಮತ್ತು ವೆಟ್ ಸ್ಟೀಮು, ಮತ್ತು ಹಾಟ್ ವಾಟರ್. ಸೊ ಈ 4 ಆಪ್ಷನ್ಗಳಲ್ಲಿ ನಮಗೆ ಒಂದು ಹೀಟ್ ಟ್ರಾನ್ಸ್ಫರ್ ಯಾವ ಒಂದು ಇದರಲ್ಲಿ ನಮಗೆ ಏನಪ್ಪ ಅಂತಂದರೆ ಒಂದು ಕರೆಕ್ಟಾಗಿ ಬರುತ್ತೆ, ಅಂದರೆ ಒಂದು ಐಡಿಯಲ್ ಫಾರ್ ಹೀಟ್ ಟ್ರಾನ್ಸ್ಫರ್ ನಮಗೆ ಯಾವ ಒಂದು ಮೀಡಿಯಾದಲ್ಲಿ ನಮಗೆ ಬರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೂಪರ್ ಹೀಟೆಡ್ ಸ್ಟೀಮಲ್ಲಿ ಆಲ್ರೆಡಿ ಏನಪ್ಪ ಅಂತಂದರೆ ಒಂದು ಹೈಯರ್ ಏನಪ್ಪ ಅಂತಂದರೆ ಒಂದು ಪ್ರೆಷರ್ ಟೆಂಪರೇಚರ್ ಇರುತ್ತೆ, ಅಲ್ಲಿ ಆಗೋದಿಲ್ಲ. ಸೊ ಅಂದರೆ ನಮಗೆ ಒಂದು ನೋಡ್ತಾ ಇದ್ದೀರಿ ನೀವು, ಶುಗರ್ ಇಂಡಸ್ಟ್ರಿಯಲ್ಲಿ ನಾವು ಕಳಿಸ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಸ್ಟೀಮ್ ಏನಿರುತ್ತಲ್ಲ, ಒಂದು 1.5 kg/cm², ಮತ್ತು 127 to 130 ಡಿಗ್ರಿ ಸೆಲ್ಸಿಯಸ್ ಏನು ಕೊಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಏನಂದರೆ ಒಂದು ಸ್ಯಾಚುರೇಟೆಡ್ ಡ್ರೈ ಸ್ಟೀಮ್ ಅದು. ಸೊ ಸ್ಯಾಚುರೇಟೆಡ್ ಡ್ರೈ ಸ್ಟೀಮ್ ಏನಂದರೆ ನಮಗೆ ಒಂದು ದಿಸ್ ಈಸ್ ಐಡಿಯಲ್ ಫಾರ್ ದ ಹೀಟ್ ಟ್ರಾನ್ಸ್ಫರ್. ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಹೀಟ್ ಟ್ರಾನ್ಸ್ಫರ್ಗೆ ತುಂಬಾ ಒಂದು ಏನಪ್ಪ ಅಂತಂದರೆ ಈ ಒಂದು ಸ್ಟೀಮ್ ನಮಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಲೆಟೆಂಟ್ ಹೀಟ್ ತುಂಬಾ ಇರುತ್ತೆ, ಮತ್ತು ಇಮಿಡಿಯೇಟಾಗಿ ನಮಗೆ ಏನಂದರೆ ಒಂದು ಹೀಟನ್ನು ಟ್ರಾನ್ಸ್ಫರ್ ಮಾಡ್ತಾ ಒಂದು ಕಂಡೆನ್ಸೇಟ್ ಆಗೋಕ್ಕೂ ಏನಪ್ಪ ಅಂತಂದರೆ ಇದು ರೆಡಿ ಇರುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್. ಸೊ ಏನಂದರೆ ಆಪ್ಷನ್ ಬಿ ಇಸ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಫಾರ್ ದ 49th ಕ್ವಶನ್. ಸೊ 15th ಏನಪ್ಪ ಅಂತಂದರೆ ಒಂದು 50
50 ಕ್ವಶನ್ಸ್ ಏನಿದೆ ನೋಡೋಣ. ಬಾಯ್ಲರ್ ಡ್ರಮ್ ಆ್ಯಂಡ್ ಅದರ್ ಸಿಲಿಂಡ್ರಿಕಲ್ ಕಾಂಪೋನೆಂಟ್ ಹ್ಯಾವಿಂಗ್ ಇಂಟರ್ನಲ್ ಡಯಾಮೀಟರ್ ಗ್ರೇಟರ್ ದೆನ್ 600 mm ಶಾಲ್ ಬಿ ಹೈಡ್ರಾಲಿಕಲಿ ಟೆಸ್ಟೆಡ್ ಆ್ಯಟ್. ನೋಡಿ, ಈ ಒಂದು ಕ್ವಶನ್ ಏನಿದೆ ಅಂತಂದರೆ 50ನೇ ಕ್ವಶನ್ ಏನು ಹೇಳಿದಾರೆ ಅಂತಂದರೆ, ನಮಗೆ ಒಂದು ಬಾಯ್ಲರ್ ಸ್ಟೀಮ್ ಡ್ರಮ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಸಿಲಿಂಡ್ರಿಕಲ್ ಕಾಂಪೋನೆಂಟ್ ಆಗಲಿ ಅದರ ಒಂದು ಇಂಟರ್ನಲ್ ಡಯಾಮೀಟರ್ ಏನಪ್ಪ ಅಂತಂದರೆ 600 mm ಜಾಸ್ತಿ ಇದ್ದರೆ, ಸೊ ಅದನ್ನು ನಾವು ಹೈಡ್ರಾಲಿಕಲಿ ಟೆಸ್ಟ್ ಮಾಡಬೇಕು ಅಂದರೆ ಎಷ್ಟು ಒಂದು ನಮಗೆ ಒಂದು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ತೊಗೋಬೇಕು ಅಂತಂದರೆ ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ದ ರೈಟ್ ಆನ್ಸರ್. ಅದು ಏನಂತಂದರೆ 1.5 ಟೈಮ್ಸ್ ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ವರ್ಕಿಂಗ್ ಪ್ರೆಷರ್, ರೈಟ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು 30 ಕ್ವಶನ್ಸನ್ನು ಇಲ್ಲಿ ಕವರ್ ಮಾಡಿದ್ದೀನಿ. ಅಂದರೆ 20ರಿಂದ 20 to 50 ಅಂದರೆ ಒಂದು 30 ಕ್ವಶನ್ಸನ್ನು ನಿಮಗೆ ಇಲ್ಲಿ ಕವರ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ನಿಮಗೆ ಒಂದು ಕ್ವಿಕ್ಕಾಗಿ ಏನಪ್ಪ ಅಂತಂದರೆ ಒಂದು ಗ್ಲಾನ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಏನಪ್ಪ ಅಂತಂದರೆ ಒಂದು ಆದಷ್ಟು ಬೇಗ ಏನಪ್ಪ ಅಂತಂದರೆ ನಿಮಗೊಂದು ಈ ಒಂದು 1 ಮಾರ್ಕ್ ಕ್ವೆಶ್ಚನ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದೆ ನೀವು ಕಾಮೆಂಟ್ಸ್ ಮಾಡಿ, ಅದಕ್ಕೆ ನಾನು ಒಂದು ಕರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನಿವರ್ ಏನಪ್ಪ ಅಂತಂದರೆ BOA ಎಕ್ಸಾಮ್ ಸಲುವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಕ್ವಶನ್ಗಳನ್ನು ನಾನೇನಾದರೂ ಮತ್ತಷ್ಟು ಕ್ವಶನ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 by 1 ಏನಪ್ಪ ಅಂತಂದರೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ಮಾಡೋ ಕಾರಣ ಏನಂತಂದರೆ, ನೀವು ಒಂದು ಸುಮ್ಮನೆ ನಿಮ್ಮೊಂದು ಹೆಡ್ಫೋನ್ ಹಾಕೊಂಡು ಏನಪ್ಪ ಅಂತಂದರೆ ನನ್ನ ಒಂದು ವಾಯ್ಸನ್ನು ನೀವು ಕೇಳ್ತಾ ಹೋದರೆ ಸಾಕು, ನಿಮಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಸೊ ಅದು ನಿಮ್ಗೆ ಏನಪ್ಪ ಅಂತಂದರೆ ಇಟ್ ವಿಲ್ ಹೆಲ್ಪ್ ಫಾರ್ ಏನಪ್ಪ ಅಂತಂದರೆ ಕ್ಲಿಯರಿಂಗ್ ಯುವರ್ ಎಕ್ಸಾಮ್ಸ್ ಅಂತ, ರೈಟ್. ಸೊ ಏನಪ್ಪ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತಷ್ಟು ವೀಡಿಯೋಸ್ಗಾಗಿ ಏನಪ್ಪ ಅಂತಂದರೆ ಒಂದು ಕಂಟಿನ್ಯೂಸ್ ಆಗಿ ನನ್ನ ಒಂದು ಚಾನಲ್ ನೀವು ಏನಂತಂದರೆ ನೋಡ್ತಾ ಇರಿ. ಪ್ರೀವಿಯಸ್ಸಲ್ಲಿ ಮಾಡಿರ್ತಕ್ಕಂಥ ವೀಡಿಯೋಸ್ಗಳನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಪ್ರತಿಯೊಂದು ಪಾಯಿಂಟಲ್ಲಿ ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು 1 ಮಾರ್ಕ್ ಕ್ವಶನ್ ನೀವು ತೆಗಿಬಹುದು ನೀವೇ ಓನಾಗಿ. ಸೊ ಯಾವ್ದು ಕೇಳ್ತಾನಂತ ಗೊತ್ತಿರೋದಿಲ್ಲ. ಸೊ ಬಿ ಪ್ರಿಪೇರ್ಡ್ ಫಾರ್ ಏನಪ್ಪ ಅಂತಂದರೆ ಎವ್ರಿಥಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.